ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಹಾ, ಬಂದೆ ಬಂದ್ರಾ? ತುಂಬಾ ಸುಸ್ತಾಗಿದ್ದೀರಿ ಅಂತ ಕಾಣುತ್ತೆ. ನೀವು ಕೂತಿರಿ, ನಾ ಕಾಫಿ ತರ್ತೀನಿ. ಏನು ಬೇಡ ಪರಿ. ಹೌದಾ ರೀ, ಅಮ್ಮು ವೇದಾಂತಕ್ಕೆ ಫೋನ್ ಮಾಡಿ ಸೈಟ್ ಪೂಜೆ ವಿಷಯ ಹೇಳಿದ್ರಾ? ಹೇಳ್ಬೇಕು ಅಂತಾನೆ ಫೋನ್ ಮಾಡಿದ್ದೆ ಪರಿ, ಆದ್ರೆ ಬಿಸಿ ಬರ್ತಿತ್ತು, ಅದಕ್ಕೆ ಹೇಳಕ್ಕಾಗ್ಲಿಲ್ಲ. ಬಿಸಿ ಆಯ್ತು ಅಂತ ನೀವು ಸುಮ್ನೆ ಆಗ್ಬಿಟ್ರೆ ಮತ್ತೆ ಫೋನ್ ಮಾಡ್ಬೇಕು ತಾನೆ? ಹೇಳಿದ್ರಾಯ್ತು ಪರಿ, ಈಗ ಅಷ್ಟೊಂದು ಅರ್ಜೆಂಟಾ? ಅಂದ್ರೆ ಪೂಜೆ ದಿವಸ ಹೇಳ್ಬೇಕು ಅನ್ಕೊಂಡಿದ್ರಾ? ನೀವು ಮಾಡೋದೆಲ್ಲ ಇಂಥ ಕೆಲ್ಸನೇ. ನೀವ್ ಯಾವ ಕೆಲಸ ಆದ್ರೂ ಹೀಗೆ ಮಾಡ್ತೀರಾ ರೀ? ಮೊದ್ಲು ಅವ್ರಿಗೆ ಫೋನ್ ಮಾಡಿ ಮಾತಾಡೋಣ, ಇಲ್ಲಾಂದ್ರೆ ನೀವು ಮತ್ತೆ ಮರ್ತು ಬಿಡ್ತೀರಾ ಅಷ್ಟೇ. ಸರಿ. ಅಯ್ಯ, ವಿಡಿಯೋ ಕಾಲೇ ಮಾಡ್ರಿ, ಅಮ್ಮನ್ ನೋಡ್ಬೋದು. ಹಾಯ್ ಮಾ, ಹೇಗಿದ್ದೀರಾ? ಅದಿತಿ ಅಂಜು ಹೇಗಿದ್ದಾರೆ? ಅಮ್ಮು ಹೇಗಿದ್ದೀರಾ? ಆರ್ತಿ ಹೇಗಿದ್ದಾಳೆ? ಹಾಯ್ ಪುಟ್ಟ. ಚೆನ್ನಾಗಿದ್ದಾಳಪ್ಪ. ಮತ್ತಿನ್ನೇನ್ ವಿಶೇಷ? ನನ್ನ ಆಫೀಸ್ ಕಾಲ್ ಅಂತೂ ನನ್ನ ಡಿಸ್ಟರ್ಬ್ ಮಾಡ್ತಾ ಇಲ್ವಾ? ಈಗ ಖುಷಿಯಿಂದ ನಿಮ್ಮ ಅಪ್ಪ ಅಮ್ಮ ಜೊತೆ ಮಾತಾಡ್ತೀರಾ? ಮಾಡ್ತೀನಿ. ನೀನು ಈ ಫೋನಲ್ಲಿ ಮಾತಾಡ್ತೀರೋ, ನಾನು ಮಚ್ತೀನಿ. ಹೌದಾ? ಅಮ್ಮು, ನಾವಿವಾಗ ಯಾಕೆ ಗೊತ್ತಾ ಫೋನ್ ಮಾಡಿದ್ದು? ನಾಡಿದ್ದು ಲಕ್ಷ್ಮೀ ಪೂಜೆ ಇದೆಯಲ್ಲ, ಅವತ್ತೇ ಸೈಟ್ ಪೂಜೆ ಮಾಡೋಣ ಅಂತ ಅನ್ಕೊಂಡಿದೀವಿ. ನೀವೆಲ್ಲರೂ ಬರ್ಬೇಕು, ಅದು ತಪ್ಪಿಸ್ದೆ, ಆಯ್ತಾ? ಹಾ ಸರಿ, ಬರ್ತೀವಿ. ಪೂಜೆ ಅನ್ನಂಗೆ ಜೋರಾ? ಸಿಕ್ಕಾಪಟ್ಟೆ ಜೋರು. ಇಲ್ಲ ಕಣೆ, ಅಂಥ ಜೋರೇನಿಲ್ಲ. ನಮಗೆ ಯಾರು ತುಂಬಾ ಹತ್ರದವರೋ ಅಂತವ್ರನ್ನ ಮಾತ್ರ ಕರೆದಿದೀವಿ. ಆಮೇಲೆ ಅವತ್ ನೀನ್ ಸ್ವಲ್ಪ ಬೇಗ ಬಾ, ನೆಂಟ್ರ ತರ ಕರೆಕ್ಟ್ ಟೈಮಿಗೆ ಬರ್ಬೇಡ. ಹಾಮ, ಆಯ್ತು. ಬೆಳಿಗ್ಗೆನೆ ಬರ್ತೀವಿ. ಅಮ್ಮು, ವೇದಾಂತ ಪಕ್ಕದಲ್ಲಿದ್ದಾನಮ್ಮ. ಅಪ್ಪ, ಅಮ್ಮು, ನಾನು ನಾರ್ಮಲ್ ಕಾಲ್ ಮಾಡೋಣ ಅಂತ ಇದ್ದೆ, ಬರೀನೇ ವಿಡಿಯೋ ಕಾಲ್ ಮಾಡು ಅಂತ ಹೇಳಿದ್ದು. ಇಷ್ಟೊತ್ತಿನಲ್ಲಿ ವಿಡಿಯೋ ಕಾಲ್ ಮಾಡಿದ್ದಕ್ಕೆ ಕ್ಷಮಿಸ್ಬಿಡಮ್ಮ. ಅಪ್ಪ ಪರವಾಗಿಲ್ಲಪ್ಪ, ನೀವು ಮಾತಾಡಿ. ಸರಿ ಕಣೆ, ನಾನು ನಾಳೆ ಮಾಡ್ತೀನಿ, ಆಯ್ತಾ? ಅಪ್ಪ ಅಮ್ಮ, ಪ್ರಸಾದ್. ವೈಜಯಂತಿ, ಅಮ್ಮ, ನನಗೆ ಕ್ಯಾರೆಟ್ ಹಲ್ವಾ, ಹೆಸರು ಬೇಳೆ ಪಾಯಸ ಇಷ್ಟ ಅಂತ ನಿನಗೆ ಹೇಗೆ ಗೊತ್ತು? ನಾನು ನಿಮ್ ಮಗಳಮ್ಮ, ನಿಮ್ಗಿಷ್ಟ ಅಂತ ನನಗ್ ಗೊತ್ತಿರಲ್ವಾ? ವೈಜಯಂತಿ, ನಿನ್ನೆ ಕೇಳ್ತಾ ಇರೋದು, ಹೇಳು. ಅಮ್ಮ, ನಿಮ್ಗೆ ಕ್ಯಾರೆಟ್ ಹಲ್ವಾ, ಹೆಸರುಬೇಳೆ ಪಾಯಸ ಇಷ್ಟ ಅಂತ ಸುಹಾಸಿನಿ ಅವ್ರು ಹೇಳಿದ್ರು. ಹೌದಾ? ಹಾಗಿದ್ರೆ ಸರಿ ಬಿಡು, ಮಧ್ಯಾಹ್ನ ಅದನ್ನೇ ಮಾಡು. ಅಮ್ಮ, ಅಲ್ಲ ಅಜ್ಜಿ, ನೀವ್ ನೆನ್ನೆನೆ ನಿಮ್ ಬರ್ಡೇ ಅಂತ ಹೇಳಿದಿದ್ರೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೋದಿತ್ತಲ್ವಾ? ಹೌದಜ್ಜಿ, ಒಂದ್ ಮಾತು ಮೊದ್ಲೇ ಹೇಳಿದ್ರೆ ನಿಮ್ ಬರ್ತ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೋದಿತ್ತು. ಈಗ್ಲೂ ಕಾಲ ಮಿಂಚಿಲ್ಲ ಅಗ್ರಜ.
ಅಮ್ಮನ್ ಬರ್ಡೇ ಅಂತ ಹೇಳ್ತಿದ್ದೀರಲ್ಲ, ಇವತ್ತೇ ಅಂತ ಹೇಗೆ ಹೇಳ್ತೀರಾ? ಅಮ್ಮ ಹುಟ್ಟಿದ್ದು ಇವತ್ತಿನ ಡೇಟಲ್ಲ. ಹಾ, ಅದು ತುಂಬಾ ದಿನದ ಹಿಂದೆ ಅಮ್ಮನ್ ಜಾತಕ ಸಿಕ್ಕಿತ್ತು. ಅದರಲ್ಲಿ ಇವತ್ತೇ ಅವ್ರ ಹುಟ್ಟದ ಹಬ್ಬ ಅಂತ ಇತ್ತಲ್ವಾ, ಹಾಗಾಗಿ ಇವತ್ತೇ ಅವ್ರ ಹುಟ್ಟದ ಹಬ್ಬ ಏನು ಅಂತ ಹೇಳಿದೆ ಅಷ್ಟೇ. ನೋಡಿ, ನೀವ್ ಅನ್ಕೊಂಡಿರೋದು ತಪ್ಪಲ್ಲ. ಡೇಟ್ ನ ನೋಡಿ ಬರ್ಡೇ ಸೆಲೆಬ್ರೇಟ್ ಮಾಡೋದು ಫಾರಿನರ್ಸ್. ನಕ್ಷತ್ರದ ಪ್ರಕಾರ ಅಮ್ಮನ್ ಬರ್ಡೇ ನಾಳೆ. ನಾವೆಲ್ಲ ನಾಳೆ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಒಳ್ಳೆದಾಯ್ತು ಬಿಡಿ, ಬರ್ಡೇ ಸೆಲೆಬ್ರೇಷನ್ ಪ್ಲಾನ್ ಮಾಡೋಣ. ಟೈಮ್ ಸಿಕ್ದಾಗಾಯ್ತು. ಕರೆಕ್ಟ್ ವಿಕ್ರಾಂತ್, ನಾಳೆ ಅಜ್ಜಿ ಬರ್ತಡೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ನಾಳೆ ಅಜ್ಜಿಗೆ ನಾನು ಇನ್ನೂ ಡಿಫ್ರೆಂಟ್ ಆಗಿ ವಿಶ್ ಮಾಡ್ತೀನಿ. ದಯವಿಟ್ಟು ಬೇಡ. ಸುವರ್ಣ ಅಭಿಷೇಕನ? ಹಂಗಂದ್ರೆ ಏನೋ ಗಜ? ಅಣ್ಣ, ನಾನು ಅಭಿಷೇಕ ಕೇಳಿದೀನಿ, ಪಂಚಾಮೃತ ಅಭಿಷೇಕನೂ ಕೇಳಿದೀನಿ. ಈ ಸುವರ್ಣ ಅಭಿಷೇಕ ಅಂದ್ರೆ ಏನಣ್ಣ? ಪೂಜೆನಾ? ನಾನು ಈಗಲೇ ಕೇಳ್ತಿರೋದು ವೇದಾಂತ್. ಹಾಗಂದ್ರೆ ಏನು? ಸುವರ್ಣ ಅಭಿಷೇಕ ಅಂತಂದ್ರೆ 50 ವರ್ಷ ಆದ ನಂತರ, ಇಲ್ಲ ಕೆಲವರು 60 ವರ್ಷ ಆದ ನಂತರ ಮಾಡ್ತಾರೆ. ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂದ್ರೆ, ಈ ಗಂಡ ಹೆಂಡತಿಗೆ 60 ವರ್ಷ ಕಂಪ್ಲೀಟ್ ಮಾಡೋದ್ರೆ ಷಷ್ಠಿ ಪೂರ್ತಿ ಮಾಡ್ತಾರಲ್ಲ, ಆ ತರದ ಹಬ್ಬ. ಇದನ್ನ ದುಡ್ಡಿದ್ದವರೆಲ್ಲ ಮಾಡೋದಿಕ್ಕಾಗತ್ತೆ, ಅದೃಷ್ಟ ಇರೋರಿಗೆ ಮಾತ್ರ ಸಿಗೋದು. ನಮ್ಮ ಅಜ್ಜಿಗೆ ಅದೃಷ್ಟ ಇದೆ. ಇದರಿಂದ ಏನ್ ಪ್ರಯೋಜನ? ಸುವರ್ಣ ಅಭಿಷೇಕ ಮಾಡಿಸೋದ್ರಿಂದ ಆಯಸ್ಸು ಆರೋಗ್ಯ 2 ವೃದ್ಧಿ ಆಗುತ್ತೆ. ನಮ್ಮ ಮನೆಗೆ ಬಂದಿರೋ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಅಂಡ್ ಮೋರ್ ಓವರ್ ಅಜ್ಜಿಗೆ ತುಂಬಾ ಒಳ್ಳೇದಾಗುತ್ತೆ. ಅಜ್ಜಿಗೆ 40% ಕಾಣ್ತಿರೋ ದೃಷ್ಟಿ ಆಮೇಲೆ 100% ಕಾಣ್ತಿದ್ರು ನಾವು ಆಶ್ಚರ್ಯ ಪಡೋ ಹಾಗೆ. ಇದನ್ನ ಯಾಕೆ 75 ವರ್ಷ ಆದ್ಮೇಲೆ ಮಾಡ್ಬೇಕು ಅಂತ ಕೇಳಿದ್ಯಲ್ಲ? ಈ ರಿಚುವಲ್ನ 50 ವರ್ಷದಿಂದ 75 ವರ್ಷ ಒಳಗಡೆನೆ ಎಲ್ಲರೂ ಮಾಡೋದು. ನಾನು ಆಗ್ಲೇ ಹೇಳಿದ್ನಲ್ಲ, ಇದನ್ನ ಎಲ್ಲರ ಕೈಲೂ ಮಾಡಿಸ್ಕೊಳ್ಳೋದಿಕ್ಕಾಗಲ್ಲ. ಯೋಗ ಇರ್ಬೇಕು, ಅವ್ರಿಗೆ ಮಾತ್ರ ಮಾಡಿಸ್ಕೊಳ್ಳೋದಿಕ್ಕಾಗಲ್ಲ. ಸೂಪರ್ ಐಡಿಯಾ ಗ್ರಜ. ನಮ್ಮ ಅಜ್ಜಿ ಮುಂಚೆ ತರ ಆದ್ರೆ ಸಾಕು. ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡೋಣ. ಹೌದಣ್ಣ, ಈ ವಿಷಯದಲ್ಲಿ ನಾವೆಲ್ಲೂ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಈ ಪೂಜೆನ ತುಂಬಾ ಜೋರಾಗಿ ಮಾಡೋಣ. ಸುವರ್ಣ ಅಭಿಷೇಕ ಅಂದ್ರೆ ಸುಮ್ಮನೆ ಅಲ್ಲ, ಇದು ತುಂಬಾ ಶ್ರೇಷ್ಠವಾದ ಹಾಗೂ ದೊಡ್ಡ ಪೂಜೆ. ಇದರಲ್ಲಿ ನೀವೆಲ್ಲರೂ ಇನ್ವಾಲ್ವ್ ಆಗ್ಬೇಕು. ಪ್ರತಿಯೊಬ್ರು ಒಂದೊಂದು ಜವಾಬ್ದಾರಿನ ತಗೊಳ್ಬೇಕು. ಅಗ್ರಜ, ಅಜ್ಜಿಗೆ ಸುವರ್ಣ ಅಭಿಷೇಕ ಮಾಡಿಸ್ತಿರೋದು ಲೈಫ್ ಟೈಮ್ ಅಚೀವ್ಮೆಂಟ್. ಅದೇನ್ ಕೆಲಸ ಹೇಳು, ಎಲ್ರು ಹಂಚ್ಕೊಂಡ್ ಮಾಡ್ತೀವಿ ಅಲ್ವಾ? ನೋಡಿ ನದಿ. ಹೌದು ವೇದಾಂತ್, ಅಜ್ಜಿಗೆ ಒಳ್ಳೇದಾಗತ್ತೆ, ಈ ಮನೆಗೆ ಒಳ್ಳೇದಾಗತ್ತೆ ಅಂತಂದ್ರೆ ಅದ್ ಯಾವ ಕೆಲಸ ಆದ್ರೂ ನಾವು ಮಾಡೋದಕ್ಕೆ ರೆಡಿ. ಅಣ್ಣ, ನಿನ್ ಕೈಯಲ್ಲಿ ತೋರ್ಸು, ನಾನ್ ತಲೆ ಮೇಲೆ ಹೊತ್ಕೊಂಡ್ ಮಾಡ್ತೀವಿ, ಓಕೆನಾ? ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನೊಂದು ಮಾತು ಹೇಳ. ಹೇಳಿ ಮಾ. ಅಜ್ಜಿ ಗುಡಕ್ಕೆ ಒಂದು ಹೊಸ ಸೀರೆ ಬೇಕು. ಜೊತೆಗೆ ಸುವರ್ಣ ಅಭಿಷೇಕ ಮಾಡೋಕ್ ಮೊದಲು ಸುಮಂಗ್ಲಿ ಪೂಜೆ ಆಗ್ಬೇಕು. ಮುತ್ತೈದೆಯರ್ ಕೊಡಕ್ಕೆ ತುಂಬಾ ಸೀರೆ ಬೇಕಾಗತ್ತೆ. ಅದನ್ನೆಲ್ಲ ತಗೊಂಡ್ ಬರ್ಬೇಕು. ಆ ಕೆಲಸ ಈಗ್ಲಿಂದಾನೇ ಶುರು ಮಾಡಿ. ಆದ್ಯ, ಅಮ್ಮ ಹೇಳಿದ್ ಗೊತ್ತಾಯ್ತು ತಾನೆ? ನೀನು ಸಾರ್ಥಕ್ ಹೋಗಿ ಅಷ್ಟು ಸೀರೆಗಳನ್ನ ಬೇಗ ತರಬೇಕು. ಓಕೆ ಅಣ್ಣ, ಆ ಕೆಲಸ ಆದಂಗೆ ಅಂತ ಅನ್ಕೋ. ಕಾಂತ ಸಾಕ್ ಬಿಡು, ನನ್ ತಲೆ ನೋವು ಬರ್ತಾ ಇದೆ. ಎಷ್ಟಾದ್ರೂ ನೋವು ಬರ್ಲಿ, ಇವತ್ತು ಮಸಾಜ್ ಕಂಪ್ಲೀಟ್ ಆಗೋರ್ಗು ಬಿಡಲ್ಲ. ಅಂದ್ರೆ ನನ್ನ ಸಾಯಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀನೋ? ಬಿಡ್ತು ಅಜ್ಜಿ, ಅದು ಹಾಗಲ್ಲ. ನಾಳೆ ಸುವರ್ಣಾಭಿಷೇಕ ಅಲ್ವಾ, ಅದಕ್ಕೆ ಮಂತ್ರ ತಂತ್ರ ಮಣ್ಣು ಮಸಿ ಅಂತ ಒಂದಷ್ಟು ಇರುತ್ತೆ. ಅದಕ್ಕೆ ನಿಮ್ಮ ತಲೆ ತಣ್ಣಗಿರ್ಲಿ ಅಂತ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾ ಇದ್ದೀನಿ. ವಿಕ್ಕಿ, ನಿಮ್ಮಮ್ಮನೂ ಇದೇ ತರ ಕಣೋ. ಸೂರಿ ತಲೆಗೆ ಸೂರಿ ಅಂದ್ರೆ ಅಜ್ಜಿ? ನಿಮ್ಮಪ್ಪ ಕಣೋ. ಹಾ, ಹೇಳಿ ಅಜ್ಜಿ. ಆಗ ನಿಮ್ಮಮ್ಮ ನಿಮ್ಮ ಅಪ್ಪನ ತಲೆಗೆ ಇದೇ ತರ ಎಣ್ಣೆ ಹಚ್ಚಿ ಬಿಸಿನೀರಿನಿಂದ ಸ್ನಾನ ಮಾಡಿಸ್ತಿದ್ಲು.
ನಿಮ್ಮಪ್ಪನಿಗೆ ಎಷ್ಟೇ ಒತ್ತಡ ಇದ್ರೂ ನಿರಂಬಳ ಆಗ್ತಾ ಇದ್ದ. ಅಜ್ಜಿ, ನಮ್ಮ ಅಪ್ಪನ ಸ್ವಭಾವ ಹೇಗಿರ್ತಿತ್ತು? ನಾರ್ಮಲ್ ಆಗಿರ್ತಿದ್ರ ಅಥವಾ ಸ್ಟ್ರಿಕ್ಟ್ ಆಗಿರ್ತಿದ್ರ? ನಿಮ್ಮಪ್ಪ ನಮ್ ತರ ಅಲ್ಲ ಕಣೋ, ಜೋರಾಗಿ ನಗ್ತಾ ಇರ್ಲಿಲ್ಲ, ಸ್ವಲ್ಪ ಸೀರಿಯಸ್ ಆಗೇ ಇರ್ತಿದ್ದ. ನಾವೇನಾದ್ರೂ ಜೋರಾಗಿ ನಕ್ರೆ ಅವನು ಮೀಸೆ ತುದಿಲಿ ಸಣ್ಣಗ್ ನಗ್ತಿದ್ದ. ನಿಮ್ಮಮ್ಮ ಏನಾದ್ರೂ ಹೇಳಿದ್ರೆ ನಿಮ್ಮಪ್ಪನ ಮುಖದಲ್ಲಿ ನಗು ಬರೋದು, ಅದು ಬಿಟ್ರೆ ಜಪ್ಪಯ್ಯ ಅಂದ್ರೂ ನಗ್ತಾ ಇರ್ಲಿಲ್ಲ. ಶಿಸ್ತಿಗೆ ನ್ಯಾಯಕ್ಕೆ ನಿಮ್ಮಪ್ಪನೇ ಇನ್ನೊಂದು ಹೆಸರು. ನಿಮ್ಮಪ್ಪ ಯಾವತ್ತು ಸುಸ್ತು ಅಂತ ಹೇಳಿದ್ದೆ ಕಾಣೆಪ್ಪ. ವಾರದಲ್ಲಿ 6 ದಿನಾನು ಕೆಲಸ ಮಾಡ್ತಿದ್ದ. ಎಲ್ರು ಕೂತು ತಡೆದ್ರೆ ನಿಮ್ಮಪ್ಪ ಯಾವಾಗ್ಲೂ ಹುಮ್ಮಸ್ಸಲ್ಲೇ ಇರ್ತಿದ್ದ. ಭಾನುವಾರ ಮಾತ್ರ ಯಾವ ಕೆಲಸನೂ ಮಾಡ್ತಾ ಇರ್ಲಿಲ್ಲ. ನಿಮ್ಮಮ್ಮ ವೈದೇಹಿನ ಕರ್ಕೊಂಡು ಆಚೆ ಸುತ್ತಾಡ್ಕೊಂಡು ಬರ್ತಿದ್ದ. ಓಹೋ, ಹಾಗಾದ್ರೆ ಸೂರ್ಯವಂಶಿ ಸಿನಿಮಾದ ಸತ್ಯಮೂರ್ತಿನ ಅಜ್ಜಿ? ಏ ಕಾಂತ, ಸುಮ್ನೆ ಇರ. ನಾನು ಎಲ್ಲಿಗ್ ಬಿಟ್ಟೆ? ಅದೇ ಅಜ್ಜಿ, ನಮ್ಮಪ್ಪ ನಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ರು ಅಂತ ಹೇಳ್ತಿದ್ರಿ. ನಿಮ್ಮಪ್ಪ ಎಷ್ಟು ಬುದ್ಧಿವಂತನೋ ನಿಮ್ಮಮ್ಮ ಕೂಡ ಅಷ್ಟೇ ಬುದ್ಧಿವಂತೆ. ಅವಳು ಎಲ್ರಾಗೆ ಮನೆ ಕೆಲಸ ಮಾಡ್ಕೊಂಡು ಸುಮ್ನೆ ಇರ್ತಾ ಇರ್ಲಿಲ್ಲ. ಸಂಗೀತ ಕಲಿತಿದ್ಲು, ಜೋಗುಳ ಆಡ್ತಿದ್ಲು. ಅವಳು ಜೋಗುಳ ಹಾಡೋದಕ್ ಶುರು ಮಾಡಿದ್ರೆ ಎಲ್ರೂ ಸೈಲೆಂಟ್ ಆಗ್ಬಿಡ್ತಿದ್ರು. ನೀವ್ ಯಾರೋ ಮಾತಾಡ್ತಾ ಇರ್ಲಿಲ್ಲ. ಕಾಳಿಂಗ ಮರ್ಧನ ಪೂತನಿ ಸಂಹಾರ ಗೋಕುಲ ಬಾಲಕ ನೀಮಲಗೋ ಅಗ್ರಜ ರಾಮನ ಮುದ್ದಿನ ಅನುಜನೆ ಅಮ್ಮನ ಮಡಿಲಲಿ ನೀಮಲಗೋ ಹಠಬೇಕೆ ನನ್ನ ಕಂದ ಹಸುಗೂಸು ನೀನಲ್ ಮಥುರೆಯ ಮಾಣಿಕ್ಯ ನೀಮಲಗೋ. ಯಾಕೆ ಲೇಟ್ ಮಾಡ್ತಿದ್ದಾರೆ? ಯಾಕ್ರಿ ಲೇಟ್ ಆಯ್ತು? ದುಡ್ಡು ವ್ಯವಸ್ಥೆ ಆಯ್ತಾ? ಇಲ್ಲ ಪರಿ, ಎಲ್ಲ ಕಡೆ ಕೇಳಿ ನೋಡಿದೆ, ಎಲ್ಲೂ ದುಡ್ಡು ಹುಟ್ಲಿಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಈಗೇನ್ ಮಾಡ್ಬೇಕು ಅನ್ಕೋತೀರಾ? ಆ ದೇವರೇ ನಮ್ಮನ್ನು ಕಾಪಾಡಬೇಕು. ಏಜೆನ್ಸಿ ಅವರು ಪರಿ. ನೀವು ಮಾತಾಡ್ಲಿಲ್ಲ ಅಂದ್ರೆ ಅವ್ರು ತಪ್ಪು ತಿಳ್ಕೊಳ್ತಾರೆ. ಇರೋ ವಿಷಯನ ನೇರವಾಗಿ ಹೇಳಿ, ಅವ್ರು ಅರ್ಥ ಮಾಡ್ಕೋತಾರೆ. ನೋಡಿ ಮಂಜು ಅವರೇ, ನಿಮ್ಮ ಒಳ್ಳೆತನಕ್ಕೆ ನಾನು ಇಷ್ಟು ದಿನ ವೆಯ್ಟ್ ಮಾಡಿದೆ. ಆದ್ರೆ ನೀವು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳಿಲ್ಲ. ನನಗೂ ಬೇರೆ ವಿಧಿ ಇಲ್ಲ. ನನಗೆ ದುಡ್ಡಷ್ಟೇ ಇಂಪಾರ್ಟೆಂಟು. ಸೊ ನಾನು ಇನ್ನು ಅರ್ಧ ಗಂಟೆಯಲ್ಲಿ ನಿಮ್ಮ ಅಳಿಯ ವೇದಾಂತ ವಸಿಷ್ಠ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅಷ್ಟು ಒಳಗಡೆ ಅಸಲು ಅಟ್ಲೀಸ್ಟ್ 25,000 ರೂಪಾಯಿನಾರು ಕೊಟ್ರೆ ಓಕೆ, ಇಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಏನ್ ಹೇಳಿದ್ರು ರೀ? ಅವರಿಗೆ ನನ್ನ ಮಾತು ಕೇಳೋ ತಾಳ್ಮೆನೇ ಇಲ್ಲ ಪರಿ. ವೇದಾಂತ ಹತ್ರ ಹೋಗ್ತೀನಿ ನಿಂತಿದ್ದಾರೆ. ಹೌದಾ? ಅವ್ರೇನಾದ್ರೂ ವೇದಾಂತ ಹೇಳಿದ್ರೆ ಏನ್ರಿ ಮಾಡೋದು? ನಮ್ಮ ಹತ್ರ ಬೇರೆ ಆಯ್ಕೆನೇ ಇಲ್ಲ ಪರಿ. ಬೀಸೋ ದೊಣ್ಣೆಯನ್ನ ತಪ್ಪಿಸ್ಕೋಬೇಕು ಅಂದ್ರೆ ನಾನು ಹೇಳ್ದಾಗ ಮಾಡು. ನೀವೇನ್ ಹೇಳಿದ್ರು ನಾನು ಅದನ್ನು ಮಾಡ್ತೀನಿ. ಮೊದ್ಲು ಅದೇನು ಅಂತ ಹೇಳಿ. ಪರಿ, ಅಮ್ಮು ಆರ್ತಿ ಕೊಡ್ಸಿರೋ ಸೈಟ್ದು ರಿಜಿಸ್ಟ್ರೇಷನ್ ಪೇಪರ್ ತಗೊಂಬ. ಆ ಪೇಪರ್ಸಾ? ಅವೆಲ್ಲ ಯಾಕ್ರಿ ನಿಮ್ಗೆ? ಹೇಳಿದ್ನಲ್ಲ ಪರಿ, ನಾವೀಗ ಅವ್ರಿಗೆ 25,000 ರೂಪಾಯಿ ಕೊಡದೇ ಇದ್ರೆ ಏಜೆನ್ಸಿಯವರು ವೇದಾಂತ ಹತ್ರ ಹೋಗ್ತಾರೆ. ಆಮೇಲೆ ನಮ್ಮ ಮರ್ಯಾದೆ 3 ಕಾಸಿಗೆ ಹರಾಜಾಗತ್ತೆ. ಹಾಗಾಗಬಾರ್ದು ಅಂದ್ರೆ ಸೈಟ್ ರಿಜಿಸ್ಟ್ರೇಷನ್ ಪೇಪರ್ಸ್ ತಗೊಂಡೋಗಿ ಅವ್ರ ಹತ್ರ ಶ್ಯೂರಿಟಿಗೆ ಇಡಬೇಕು. ವೈದೇಹಿ ಮೇಡಮ್, ವೈದೇಹಿ ಮೇಡಮ್, ವೈದೇಹಿ ಮೇಡಮ್, ವೈದೇಹಿ ಮೇಡಮ್. ಎಲ್ಲೋದ್ರಪ್ಪ ಅವರು? ಎಲ್ಲೋ ಆಚೆ ಹೋಗಿದಾರೆ ಅನ್ಸುತ್ತೆ. ಬಾಕ್ಸ್ನೆಲ್ಲಪ್ಪ ಹುಡ್ಕೋದು, ಎಲ್ಲಿಟ್ಟಿದ್ದೀರೋ ಏನೋ.
ವೈದೇಹಿ ಮೇಡಮ್. ಮೋಸ್ಟ್ಲಿ ಇದೇ ಇರಬೇಕು ಮೆಡಿಸಿನ್ ಬಾಕ್ಸ್. ಈ ಮುದುಕಿ ಬೇರೆ ಅವಾಗ್ಲಿಂದ ಆಕ್ಷಿ ಅಂತ ಸೀನ್ತಾನೆ ಇದೆ. ಅಕಸ್ಮಾತ್ ಗೊಟಕ್ ಗಿಟಕ್ ಅನ್ಬಿಟ್ರೆ ಸಾರ್ಥಕ್ ಸರ್ ಬೇರೆ ಸಾಕ್ಷಿಗಿದ್ದಾರೆ. ಇವರೆಲ್ಲ ಸೇರ್ಕೊಂಡು ನನ್ನನ್ನ ಕಚ್ಚೆ ಕನ್ಸ್ಬಿಡ್ತಾರೆ. ಮೊದ್ಲು ಹೋಗಿ ಟ್ಯಾಬ್ಲೆಟ್ ಕೊಟ್ಬಿಡ್ಬೇಕು. ಅಜ್ಜಿ ಬಂದೆ ಅಜ್ಜಿ. ಅಜ್ಜಿಯವರೇ ಇದನ್ನ ಯಾಕೆ ಬೀಳ್ಸಿದ್ರಿ? ಅರಿ ಓಕೆ? ನನ್ನ ಹತ್ರ ಮಾತಾಡ್ಬೇಡಿ ವಿಕ್ಕಿ. ಪ್ರಜ್ವಲ್ ಹತ್ರನೇ ಮಾತಾಡಿ. ನಿಮ್ ಕಷ್ಟ ಸುಖ ಎಲ್ಲಾನು ಅವ್ರ ಹತ್ರನೇ ಹೇಳ್ಕೊಳ್ಳಿ. ಕಾಪಿ ಟಾರ್ತಿಯವ್ರೆ, ಬಾಯಿಗೆ ಬಂದಾಗ ಏನೇನೋ ಮಾತಾಡ್ಬೇಡಿ. ಚಿಕ್ಕ ಚಿಕ್ಕ ವಿಷಯನೆಲ್ಲ ಯಾಕೆ ದೊಡ್ಡದು ಮಾಡ್ತಾ ಇದ್ದೀರಾ? ಅಷ್ಟಕ್ಕೂ ಇದು ನಮ್ಮ ಮನೆ ಫ್ಯಾಮಿಲಿ ಮ್ಯಾಟ್ರು. ಓ, ಫ್ಯಾಮಿಲಿ ಮ್ಯಾಟ್ರು ನಿಮ್ಗೆ. ವಿಕ್ಕಿ, ಯಾವತ್ತಾದ್ರೂ ನನ್ನ ಹತ್ರ ಪ್ರೀತಿಯಿಂದ ಮಾತಾಡ್ಸಿ ಯೋಗಕ್ಷೇಮ ವಿಚಾರಿಸಿದ್ರೆ ನಾನ್ ಯಾಕೆ ಈ ತರ ಮಾತಾಡ್ತಿದ್ದೆ ನಿಮ್ಮ ಹತ್ರ? ಓ, ಹಾಗಾದ್ರೆ ನಾನು ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂತ ತಾನೇ ಈ ತರ ಮಾತುಗಳು ಬರ್ತಿರೋದು? ಹೌದು, ನೀವ್ ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎಷ್ಟ್ ದಿನ ಆಗಿದೆ ಅಂತ ನಿಮಗ್ ನೆನ್ಪಿದ್ಯಾ? ಯಾವಾಗ್ಲೂ ಬರ್ತೀರಾ, ಯಾವಾಗ್ಲೂ ಹೋಗ್ತೀರಾ. ಹೊಟ್ಟೆಲಿರೋ ಮಗುನ್ ಮಾತಾಡ್ಸೋ ನೆಪದಲ್ಲಿ ನನ್ನ ಮಾತಾಡ್ಸ್ತೀರಾ. ಮಗು ಆರೋಗ್ಯ ಚೆನ್ನಾಗಿರ್ಲಿ ಅಂತ ಕಾಟಾಚಾರಕ್ಕೆ ಅದನ್ ತಿನ್ನು ಇದನ್ ತಿನ್ನು ಅಂತ ನನ್ನ ಹತ್ರ ಮಾತಾಡ್ತೀರಾ. ಯಾವತ್ತಾದ್ರೂ ಊಟ ಮಾಡಿದ್ಯಾ, ತಿಂಡಿ ತಿಂದ ಅಂತ ಕೇಳಿದ್ದೀರಾ ವಿಕ್ಕಿ? ನಿಮ್ಗೆ ನಿಮ್ ಮಗು ತಾಯಿ ಆಗ್ಬೇಕು, ಸಮಾಜ ದೃಷ್ಟಿನಲ್ಲಿ ನಿಮ್ ಹೆಂಡತಿ ಆಗ್ಬೇಕು. ಈ ಕಾರಣಕ್ಕೆ ನಾನ್ ನಿಮ್ ಜೊತೆನಲ್ಲಿ ಇರ್ಬೇಕು, ಅಷ್ಟೇ ತಾನೇ? ನಿಮ್ ಪ್ರಕಾರ ನನಗೆ ನೀವು ಬೇರೆ, ನಮ್ ಮಗು ಬೇರೆನಾ? ಸುಮ್ಮನೆ ಏನೇನೋ ಮಾತಾಡ್ಬೇಡಿ ಆರ್ತಿಯವ್ರೆ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಯಾರ್ ಏನ್ ಅನ್ಕೊಂಡ್ರು ನನ್ಗೆ ಬೇಜಾರಾಗಲ್ಲ ವಿಕ್ಕಿ. ಆದ್ರೆ ನನ್ಗೆ ಅದ್ ನನ್ ವ್ಯಕ್ತಿತ್ವ, ನನ್ ಐಡೆಂಟಿಟಿ ಅಂತ ಇದೆ. ಅದನ್ನ ಎಲ್ರು ಗುರ್ತಿಸ್ಬೇಕು ಅಂತ ನಾನು ಅನ್ಕೊಂತೀನಿ. ಯಾರು ಗುರ್ತಿಸ್ತಾ ಇದ್ರು ಪರವಾಗಿಲ್ಲ, ಆದ್ರೆ ನೀವ್ ಮಾತ್ರ ಗುರ್ತಿಸ್ಬೇಕು. ಯಾಕಂದ್ರೆ ನಾನ್ ನಿಮ್ ಹೆಂಡತಿ. ನಮ್ಮನ್ ಯಾರ್ ಕೇರ್ ಮಾಡ್ದೆ ಹೋದ್ರು ಪರವಾಗಿಲ್ಲ, ನನ್ ಗಂಡ ಕೇರ್ ಮಾಡ್ತಾನೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ನೀವ್ ಕೇರ್ ಮಾಡೋದ್ ಮರ್ತಿದ್ದೀರಾ. ಪ್ರತಿ ವರ್ಷ ನನ್ ಬರ್ಡೇ ದಿನ ಔಟಿಂಗ್ ಹೋಗ್ತಿದ್ವಿ, ನೆನ್ಪಿದ್ಯಾ? ಈ ವರ್ಷ ಔಟಿಂಗ್ ಹೋಗೋದಲ್ಲ, ನನ್ ಬರ್ಡೇ ಡೇಟ್ ಯಾವ್ದು ಅಂತ ಕೂಡ ನಿಮಗ್ ನೆನ್ಪಿಲ್ಲ. ಬರ್ಡೇ ಬಿಟ್ಟಾಕಿ ಹೋಗ್ಲಿ, ನಮ್ ಮ್ಯಾರೇಜ್ ಆನಿವರ್ಸರಿ ಯಾವತ್ತು ಅಂತ ನೆನ್ಪಿದ್ಯಾ? ನೆನ್ಪಿದ್ದಿದ್ರೆ ಖಂಡಿತವಾಗ್ಲೂ ವಿಶ್ ಮಾಡ್ತಿದ್ರಿ. ಪಿಸಿ ಇನ್ಸೂರೆನ್ಸ್ ಡಿಎಲ್ ತೋರ್ಸಿ. ಎಲ್ಲ ರೆಕಾರ್ಡ್ಸು ಕರೆಕ್ಟ್ ಆಗಿದೆ ಸರ್. ತೋರ್ಸು ಮತ್ತೆ. ಕರೆಕ್ಟ್ ಆಗಿದೆ ಅಂತ ಹೇಳಿದ್ನಲ್ಲ ಸರ್. ನೀನು ಹೇಳಿಬಿಟ್ರೆ ಆಗೋಯ್ತಾರೆ, ನಾನು ನೋಡಿ ಬರ್ತೇನೆ. ಡಿಎಲ್ ತೆಗಿ ಡಿಎಲ್. ನಾನೇನೋ ಒಂದು ಅರ್ಜೆಂಟ್ ಕೆಲಸದ ಮೇಲೆ ಇದ್ದೀನಿ, ದಯವಿಟ್ಟು ಸರ್. ಎಷ್ಟು ಸತಿ ಹೇಳದೆಯೋ ತೆಗಿಯೋ, ಇನ್ಸೂರೆನ್ಸ್ ತೆಗಿ, ಡಿಎಲ್ ತೆಗಿ, RC ಬುಕ್ ತೆಗಿ. ಸರ್ ಸ್ವಲ್ಪ ಅರ್ಜೆಂಟ್ ಇತ್ತು ಸರ್, ಸ್ವಲ್ಪ ಬೇಗ ಇರಯ್ಯ. ಸ್ವಲ್ಪ ಡಿಎಲ್ ಕೊಡಿ. ಹಲೋ, ನೋಡಿ ಮಂಜು ಅವರೇ, ಇನ್ನು 5 ನಿಮಿಷ ನೀವು ಬರಲಿಲ್ಲ ಅಂದ್ರೆ ನಾನು ವೇದಾಂತ್ ವಸಿಷ್ಠ ಅವ್ರ ಮನೆ ಹತ್ರ ಇದ್ದೀನಿ. ಅವ್ರ ಮನೆ ಒಳಗಡೆ ಹೋಗ್ಬೇಕಾಗತ್ತೆ. ಅಯ್ಯೋ ಹಾಗೆಲ್ಲ ಮಾಡಬೇಡಿ ಸರ್.
ಇನ್ನೊಂದು 10 ನಿಮಿಷದಲ್ಲಿ ಗ್ಯಾರಂಟಿ ಬರ್ತೀನಿ. ಆದ್ಮೇಲೂ ನಾನು ಬರ್ಲಿಲ್ಲ ಅಂದ್ರೆ ನೀವು ಹೇಳ್ದಾಗೆ ಮಾಡಿ. ಸರ್ ಪ್ಲೀಸ್ ಸರ್, ಒಂದ್ ಸ್ವಲ್ಪ ಬೇಗ ನೋಡಿ ಸರ್. ಹಿರಯ್ಯ, ಸರ್ ಪ್ಲೀಸ್ ಸರ್. ಮತ್ತ್ಯಾಕೆ ಇಷ್ಟೊಂದು ಲೇಟ್ ಆಯ್ತು? ಹೆಂಗಸ್ರು ರೂಮು, ಅದಕ್ಕೆ ಸ್ವಲ್ಪ ಹುಡ್ಕೋದು ಕಷ್ಟ ಆಯ್ತು. ಡಾಕ್ಟರ್ ಸಾಹೇಬ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಇದಕ್ಕೇನ್ ಕಮ್ಮಿ ಇಲ್ಲ. ಕಾಂತ, ಏನ್ರಿ ಇದು? ರೀ ಕಾಂತ, ನಾನ್ ನಿಮ್ಗ್ ತರೋದಕ್ ಹೇಳಿದ್ದೇನು, ನೀವ್ ತಂದಿರೋದೇನು? ಹೋಗಿ ಹೋಗಿ ನಿಮ್ಗೆ ಹೇಳಿದ್ನಲ್ಲ, ನನ್ ಕೆರ ತಗೊಂಡ್ ನಾನೇ ಹೊಡ್ಕೋಬೇಕು. ಸಾರ್ಥಕ್ ಸರ್, ನೀವ್ ಮತ್ತೆ ಅವ್ರ ರೂಮಲ್ಲಿ ಇದ್ದಿದ್ದು ಇದೊಂದೇ ಡಬ್ಬ. ಇದು ಬಿಟ್ರೆ ಬೇರೆ ನಾವು ಇರ್ಲಿಲ್ಲ. ಅದ್ ಯಾವ ಗಳಿಗೆಲ್ ನಮಗ್ ಗಂಟು ಬಿದ್ರು, ಯಾವ ಕೆಲ್ಸ ನೆಟ್ಟಗ್ ಮಾಡಲ್ಲ, ಮಾತ್ ಮಾತ್ರ ಊರುದ್ದಾಡ್ತೀರ. ನನ್ ಜೊತೆ ಬನ್ನಿ, ತೋರಿಸ್ತೀನಿ. ಅಗ್ರಜ, ಅಗ್ರಜ, ಓ ನೀನ್ ಇಲ್ಲಿದ್ಯಾ? ಹೇಳು ವಿಕ್ರಾಂತ್. ಅದೇ ಸುವರ್ಣಾಭಿಷೇಕ ಬಗ್ಗೆ ನೀನು ಪುರೋಹಿತರನ್ನ ವಿಚಾರಿಸ್ಕೋಬಾ ಅಂತ ಹೇಳಿದಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದೆ, ನಿನ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಒಳ್ಳೇದಾಗ್ಲಿ, ಹೋಗ್ಬನ್ನಿ. ಯಾಕಗ್ರಜ ಒಂಥರ ಡಲ್ ಆಗಿದ್ಯಾ? ಅರಿ ಓಕೆ? ನಾಳೆ ಪೂಜೆಗೆ ನಾವು ಧ್ರುವನ್ನ ಒಬ್ಬನೇ ಮನೇಲಿ ಬಿಟ್ಟು ಹೋಗೋದಕ್ಕಾಗಲ್ಲ ವಿಕ್ರಾಂತ್. ಅದಕ್ಕೇನಂತೆ, ಡ್ರೈವರ್ ಹೇಳಿ ಇನ್ನೊಂದು ಕಾರ್ ತರ್ಸೋದಾಯ್ತು. ನೀನು ಹೂ ಅಂದ್ರೆ ಚಾಪರೇ ತರ್ಸಿನಿ, ಹೇಳೋಗ್ರಜ. ಹಾಗಲ್ಲ ವಿಕ್ರಾಂತ್, ಐಮ್ ಜಸ್ಟ್ ವರಿಡ್ ಅಬೌಟ್ ಹಿಮ್. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಧ್ರುವಂಗ್ ಏನಾಯ್ತು ಅಗ್ರಜ? ಅವನು ಆರಾಮಾಗಿ ಇದ್ದಾನೆ ತಾನೆ? ಧ್ರುವನ್ನ ಹೊರಗಡೆ ಕರ್ಕೊಂಡು ಹೋಗೋದು ತುಂಬಾ ರಿಸ್ಕಿ ಅನಿಸ್ತದೆ ವಿಕ್ರಾಂತ್. ಅವನ ಮೇಲೆ ಯಾವಾಗ ಬೇಕಾದ್ರೂ ಅಟ್ಯಾಕ್ ಆಗ್ಬೋದು. ನಾವು ತುಂಬಾ ಹುಷಾರಾಗಿರ್ಬೇಕು. ಅಂದ್ರೆ ಈ ಸಲನು ಅಟ್ಯಾಕ್ ಮಾಡ್ತಾರೆ ಅಂತ ಅಗ್ರಜ? ಡೆಫಿನೆಟ್ಲಿ ಟ್ರೈ ಮಾಡ್ತಾರೆ. ಧ್ರುವಂಗೆ ಆಕ್ಸಿಡೆಂಟ್ ಆದಾಗ ಅವನು ಲಾಸ್ಟ್ ಹೊರಗಡೆ ಹೋಗಿತ್ತು. ಅದಾದ್ಮೇಲೆ ನಾವು ಅವನನ್ನ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಈಗ ಅವನು ಹೊರಗಡೆ ಬರ್ತಿದ್ದಾನೆ ಅಂತ ವಿಚಾರ ಗೊತ್ತಾದ್ರೆ ಖಂಡಿತವಾಗ್ಲೂ ಅವ್ರು ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡೇ ಮಾಡ್ತಾರೆ. ನಮ್ಮೇಲೆ ಅವ್ರಿಗಿರೋ ದ್ವೇಷ, ಕೋಪ ಕಡಿಮೆ ಆಗಿರೋದಕ್ಕೆ ಸಾಧ್ಯ ಇಲ್ಲ. ನಾವು ಮೈ ಮರೆತು ಧ್ರುವನ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗೋದಕ್ಕಾಗಲ್ಲ. ಧ್ರುವನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀವಿ ನಾವು ವಿಚಾರ ಅವ್ರಿಗೆ ಗೊತ್ತಾದ್ರೆ ಖಂಡಿತವಾಗ್ಲೂ ಏನಾದ್ರು ಪ್ಲಾನ್ ಮಾಡೇ ಮಾಡ್ತಾರೆ. ನಾವು ಅವ್ರಿಗಿಂತ ಅಡ್ವಾನ್ಸ್ಡ್ ಆಗಿ ಪ್ಲಾನ್ ಮಾಡಬೇಕು. ಒಂದು ಕೆಲಸ ಮಾಡು, ನಾಳೆ ಇಡೀ ದಿನ ನೀನು ಧ್ರುವನ್ ಜೊತೆನೇ ಇರು. ಡೋಂಟ್ ವರಿ ಅಗ್ರಜ, ಧ್ರುವನ್ನ ಸೇಫಾಗಿ ಕರ್ಕೊಂಬರೋ ಜವಾಬ್ದಾರಿ ನಂದು. ಹಾಗೆ ಒಂದು ಪ್ಲಾನ್ ಬಿ ಮಾಡ್ಕೊಳ್ಬೇಕು ಅಂತ ಹೇಳಿದಲ್ಲ, ಅದೇನು ಅಂತ ಅರ್ಥ ಆಗ್ಲಿಲ್ಲ. ಒಂದು ಕೆಲಸ ಮಾಡು ವಿಕ್ರಾಂತ್, ನಾನೊಂದು ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸಿ ಹತ್ರ ಮಾತಾಡು. ನಮ್ಮ ಫ್ಯಾಮಿಲಿಗೆ ಥ್ರೆಟ್ ಇದೆ, ಹೈ ಲೆವೆಲ್ ಸೆಕ್ಯೂರಿಟಿ ಬೇಕು ಅಂತ ಹೇಳಿ. ಎಲ್ಲರೂ ಮಫ್ತಿಲಿರಲಿ, ತುಂಬ ಟೈಟ್ ಆಗಿಲ್ಲ. ಶೋರ್ ಅಗ್ರಜ, ನಾನು ಫಾಲೋ ಅಪ್ ಮಾಡ್ತೀನಿ. ಬನ್ರಿ ಹೋಗೋಣ. ಡೋಂಟ್ ವರಿ ಬ್ರೋ, ನಾಳೆ ದಿನ ಸೇಫಾಗಿ ಕರ್ಕೊಂಡು ಹೋಗಿ ಸೇಫಾಗಿ ವಾಪಸ್ ಕರ್ಕೊಂಡು ಬರ್ತೀನಿ. ಸರ್, ಇದು ದೇವಸ್ಥಾನದ ಆಫೀಸ್ ಎಲ್ಲಿ ಬರುತ್ತೆ? ಸೀದಾ ಹೋಗಿ ಬಲಗಡೆ ತಿರ್ಕೊಳ್ಳಿ, ಅದೇ ಆಫೀಸ್. ಓಕೆ ಸರ್.
ಯಾಕೆ ನನ್ನ ಹಿಂಗ್ ಗುರಾಯಿಸ್ತವನೆ? ಅಜ್ಜಿ ಸ್ಮೈಲ್. ಇವಾಗ ಐ ಶ್ಯಾಡೋದು. ಒಂಚೂರು ಲಿಪ್ಸ್ಟಿಕ್ ಹಚ್ಬಿಡ್ಬೋದಲ್ಲ? ಸ್ಮೈಲ್ ಮಾಡಿ. ಆದ್ಯ, ಕಾಗದದ ಹೂವು ಎಷ್ಟೇ ಚೆನ್ನಾಗಿದ್ರು ನೋಡೋದಕ್ಕೆ ನೀನ್ ಜಪ್ಪಯ್ಯ ಅಂದ್ರು ಅದರಿಂದ ಗಮ್ಮಂತ ವಾಸನೆ ಬರಲ್ಲ. ಹಾಗಂದ್ರೆ ಏನಜ್ಜಿ? ಅಲ್ವೇ ಆದ್ಯ, ಈ ಮುದುಕೇನ್ ಕೂಡಿಸ್ಕೊಂಡು ಹೀರೋಯಿನ್ ರೆಡಿ ಮಾಡ್ದಂಗ್ ಮಾಡ್ತಿದ್ಯಲ್ಲ, ಅದರಿಂದ ಏನೇ ಪ್ರಯೋಜನ ನಿನಗೆ? ಅಮ್ಮ, ಅಭಿಷೇಕ ಆಗ್ತಾ ಇರೋದು ನಿಮ್ ಹೆಸರಲ್ಲಿ. ನೀವು ಹೊಳಪಾಗಿರ್ಲಿ ಅಂತ ನಿಮ್ಮ ಮೊಮ್ಮಗಳು ನಿಮ್ ರೆಡಿ ಮಾಡ್ತಿದ್ದಾಳೆ. ಇರಿ, ಮುಗೀತು. ಓ ಸಾಕು ಬಿಡ, ಇನ್ ಎಷ್ಟೇ ಮೆತ್ತೀಯ? 5 ನಿಮಿಷ ಅಜ್ಜಿ, ಇರಿ. ಅಲ್ಲ, ಬಿದ್ದೋಗ ಮರಕ್ಕೆ ಇಷ್ಟೊಂದು ಯಾಕೆ ಸಿಂಗಾರ? ಮಾಡೋ ಕೆಲಸ ಇಲ್ಲ, ಬಿಡಬಾರ್ದ ಅಲ್ಲಿ. ಅಜ್ಜಿ 5 minutes ಮಾತ್ರ. ವೇಟ್ ಯಾ ಬರ್ಡೇ ಗರ್ಲ್. ಆದ್ಯಾ, ಅಜ್ಜಿನ್ ರೆಡಿ ಮಾಡೋದೇ ಇಷ್ಟೊತ್ತಾದ್ರೆ ಇನ್ನು ನೀನ್ ರೆಡಿ ಆಗೋದು ಯಾವಾಗ? ನಾವು ಹೋಗೋದು ಯಾವಾಗ? ಸಾಕು, ಒಂದು 5 ನಿಮಿಷ ಲಾಸ್ಟ್ ಫಿನಿಶಿಂಗ್ ಟಚ್ ಕೊಟ್ರೆ ಆಗೋಯ್ತು. ಆದ್ಯ ಸಾಕು ಬಿಡಮ್ಮ, ಇನ್ ಎಷ್ಟು ಮೆತ್ತೀಯ ಬಣ್ಣನ? ಹೈಲೈಟರ್ ಒಂದೇ ಬಾಕಿ ಇರೋದಜ್ಜಿ, ಆಗೋಯ್ತು. ಸಾರ್ಥಕ್, ನೀನಾದ್ರೂ ಹೇಳಪ್ಪ ಇವಳನ. ಅಲ್ಲ, ನನ್ನ ಹುಡುಗಿಗೆ ಅಲಂಕಾರ ಮಾಡ್ದಂಗ್ ಮಾಡ್ತಾ ಇದ್ದಾಳೆ. ನಾನು ಹುಡುಗಿ ಆಗಿದ್ದಾಗಲೇ ಇಷ್ಟೊಂದು ಅಲಂಕಾರ ಮಾಡ್ಕೊಂಡಿರ್ಲಿಲ್ಲ, ಮೇಕಪ್ ಮಾಡ್ಕೊಂಡಿರ್ಲಿಲ್ಲ. ಈಗ ಮಾಡ್ಕೊಂಡು ಏನೋ ಪ್ರಯೋಜನ? ನನ್ನನ್ನು ಯಾರು ನೋಡ್ತಾರಿಲ್ಲಿ? ಯಾರು ನೋಡ್ತಾರೋ ಬಿಡ್ತಾರೋ ಅಜ್ಜಿ, ನಾವಂತೂ ನೋಡ್ತೀವಿ. ನಮ್ಮ ಕಣ್ಣಿಗೆ ನೀವು ಚೆನ್ನಾಗಿ ಕಾಣ್ಬೇಕು ಅಂಡ್ ಕಾಣ್ತಿದ್ರ ಕೂಡ. ಹೌದಮ್ಮ, ನೀವು ಚೆನ್ನಾಗ್ ಕಾಣ್ಬೇಕು, ನಮ್ ಕಣ್ಣಿಗೂ ಚೆನ್ನಾಗ್ ಕಾಣ್ಬೇಕು ಅಂತ ನಿಮ್ಗೆ ಹೀಗ್ ರೆಡಿ ಮಾಡ್ತಾ ಇರೋದು. ಹೌದಮ್ಮ, ಸೂಪರ್ ಆಗಿ ಕಾಣಿಸ್ತಿದ್ದಾರೆ. ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ. ಅಜ್ಜಿ, ನೀವೇ ಸೂಪರ್ ಆಗಿ ಕಾಣಿಸಿದ್ರೆ ಗೊತ್ತಾ, ನನ್ ಕಣ್ಣೇ ಬೀಳತ್ತೆ. ಎಷ್ಟ್ ಚೆನ್ನಾಗಿ ಕಾಣಿಸಿದ್ರೆ ಏನ್ ಪ್ರಯೋಜನ? ನೋಡ್ಕೊಳಕ್ ಕಣ್ಣಿಲ್ವಲ್ಲ ನನ್ಗೆ. ಕಣ್ಣಿಲ್ಲ ಅಂತ ಯಾಕೆ ಅನ್ಕೊಳ್ತೀರಾ? ನಿಮ್ ಕಣ್ ತರ ನಾವೆಲ್ಲ ಇದೀವಲ್ಲ. ಸರಿ ಸರಿ, ಈಗೊಂದು ಸೆಲ್ಫಿ ತಗೋಣ. ಸ್ಮೈಲ್. ಒಂದು ನಿಮಿಷ. ಛೇ, ಧ್ರುವನ್ನ ಮುಗಿಸ್ಬೇಕು ಅಂತ ನಾವು ಪ್ಲಾನ್ ಮಾಡಿದ್ರೆ ಈ ವೇದಾಂತ ಅವ್ರ ತಮ್ಮನ್ನ ಉಳಿಸ್ಕೊಳ್ಳೋಕೆ ಟೈಟ್ ಸೆಕ್ಯೂರಿಟಿ ಅರೇಂಜ್ ಮಾಡಿದಾನಲ್ಲ. ಮೊದಲು ಈ ಮ್ಯಾಟ್ರನ್ನ ನನಗೆ ತಿಳಿಸ್ಬೇಕು.
ರೀ ಕಾಂತ, ನಾವು ಏನ್ ಮಾತಾಡ್ತಿದೀವಿ ಅನ್ನೋದು ಎಷ್ಟು ಮುಖ್ಯನೋ ಯಾವ ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ತಿದೀವಿ ಅನ್ನೋದು ಅಷ್ಟೇ ಮುಖ್ಯ. ಹೇಳಿ ಕೇಳಿ ಇದು ದೇವಸ್ಥಾನ. ಅವಳು ಮನೇಲಿ ಇದ್ರೇನೆ ಬಿಡಲ್ಲ, ಚಾಮುಂಡಿ ಅವತಾರ ತಾಳ್ತಾಳೆ. ಇವತ್ತು ದೇವಸ್ಥಾನದಲ್ಲಿ ಬಿಡ್ತಾಳೆ? ನೀವುಂಟು, ಅವಳುಂಟು. ಆ ಕಡೆ ಹೋಗ್ಬಿಡಿ, ಚಪ್ಪಲಿ ಸ್ಟ್ಯಾಂಡ್ ಇದೆ, ಹುಷಾರು. ಸಾರ್ಥಕ್ ಸರ್, ಸಾರ್ಥಕ್ ಸರ್. ಅದು ಚಾಮುಂಡಮ್ಮ ಅಲ್ಲ ಆದ್ಯ ಮೇಡಮ್. ನಾನೇನ್ ಹೇಳಕ್ ಬಂದೆ ಅಂದ್ರೆ, ಗೊತ್ತು ಕಾಂತ, ಅದೇ ನಂಗ್ ನಾಚ್ಕೊಳಕ್ ಬರಲ್ಲ ಅಂತ ತಾನೆ. ಖಂಡಿತವಾಗ್ಲು ಬರುತ್ತೆ ಅಂತ ಹೇಳಕ್ ಬಂದೆ. ಏನಂದ್ರಿ? ಬರುತ್ತೆ ಅಂತ ಹೇಳಕ್ ಬಂದೆ. ಅಯ್ಯೋ ಆದ್ಯ ಮೇಡಮ್, ದಯವಿಟ್ಟು ಬಿಟ್ಬಿಡಿ. ಚಾಮುಂಡಮ್ಮ, ಅಯ್ಯೋ ಯಾರಾದ್ರೂ ಕಾಪಾಡ್ರಮ್ಮ. ಮೇಡಮ್ 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 ಬಿಟ್ಬಿಡಿ ಮೇಡಮ್, ಸಾರಿ ಮೇಡಮ್. ಅಯ್ಯೋ ದೇವಸ್ಥಾನ ಹತ್ರ ಹೋಗಿದ್ಯಾ? ಹಾಣ ಹೋಗಿದ್ದೆ. ಏನ್ ನಡೀತಾ ಇದೆ? ನಮ್ಮವರು ಎಲ್ಲರೂ ಬಂದಿದಾರಾ? ಹಾಣ ನಮ್ಮವರೆಲ್ಲರೂ ಬಂದಿದ್ದಾರೆ. ಆದ್ರೆ ಏನಾಯ್ತು? ಏನಾದ್ರೆ ಎಲ್ಲ ಓಕೆ ತಾನೆ? ಈ ಸಲ ಧ್ರುವನ ಎತ್ತೋದು ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಏನ್ ಹೇಳ್ತಾ ಇದೀಯಾ? ಎಲ್ಲ ಸರಿಯಾಗಿದೆ ತಾನೆ? ಆ ವೇದಾಂತ್ ಮತ್ತೆ ವಿಕ್ರಾಂತ್ ಇಬ್ರು ತುಂಬಾ ಅಲರ್ಟ್ ಆಗಿದ್ದಾರೆ. ಅವ್ರಿಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಸುತ್ತೆ. ಅದು ಅಲ್ಲದೆ ಅವರು ಪ್ರೈವೇಟ್ ಸೆಕ್ಯೂರಿಟಿ ಬೇರೆ ಹಾಕಿದ್ದಾರೆ. ಅದಕ್ಕೆ ಆ ಧ್ರುವನ ಟಚ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ. ಏಡಿ ತರ ಮಾತಾಡ್ಬೇಡ. ಆಗಲ್ಲ ಅಂತ ಕೂತ್ರೆ ಏನೂ ಕೆಲಸ ಆಗಲ್ಲ. ನಾನ್ ಡಿಸೈಡ್ ಮಾಡಾಗಿದೆ, ಇವತ್ತು ಅವನ್ ತಲೆ ತೆಗಿಲೇಬೇಕು. ಸರ್, ನಿಮ್ಮಲ್ಲಿ ಸಂಕಲ್ಪ ಕೂತ್ಕೊಳ್ಳೋರು ಯಾರು? ಅವ್ರ ಹೆಸರು ಗೋತ್ರ ಬರ್ಸ್ಬೇಕಿದ್ದು. ಒಂದ್ ನಿಮಿಷ ನನ್ನ ಜೊತೆ ಬರ್ತೀರಾ? ನಾನು ಅವಾಗಲೇ ಡೀಟೇಲ್ಸ್ ಎಲ್ಲ ಕೊಟ್ಟು ಬಂದಿದ್ದೀನಲ್ಲ. ಇಲ್ಲ ಸರ್, ಗುರುಗಳು ಹೇಳಿದ್ದು. ವಿಕ್ರಾಂತ್ ಅಂದ್ರೆ ನೀವೇ ತಾನೆ? ಹಾ, ಗುರುಗಳು ಕರಿತಿದ್ದಾರೆ ಸರ್. ವಿಕ್ರಾಂತ್, ಗುರುಗಳು ಕರೀತಿದ್ದಾರೆ ಅಂದ್ರೆ ಏನೋ ವಿಷಯ ಇರುತ್ತೆ. ಏನ್ ಕೇಳ್ಕೊಂಡ್ ಬಾಪ್ಪ. ನಾನು ಧ್ರುವನ್ ಜೊತೆ ಇರ್ತೀನಿ. ಸರಿಮಾ, ಏನಂತ ಕೇಳ್ಕೊಂಡ್ಬರ್ತೀನಿ, ಬನ್ನಿ. ಒಂದು ಫೋನ್ ಕಾಲ್ ಮಾಡ್ಕೊಂಡ್ ಬರ್ತೀನಿ, ನೀವು ನೋಡ್ಕೊಳ್ಳಿ. ಟಾರ್ಗೆಟ್ ಸಿಂಗಲ್ ಆಗಿ ರೆಡಿ ಇದೆ, ಆರಾಮಾಗಿ ಚಾರ್ಜ್ ಮಾಡ್ಬೋದು. ಫೀಲ್ಡರ್ಸ್ ಯಾರು ಇಲ್ಲ. ಈಗ ನಾವು ಬೌಲಿಂಗ್ ಮಾಡಿದ್ರೆ ಗ್ಯಾರಂಟಿ ವಿಕೆಟ್ ಎತ್ತಬಹುದು. ಏನಮ್ಮ ಹೇಳ್ತಾ ಇದ್ದೀರಾ? ಮ್ಯಾಚ್ ಇದೆಯಾ? ನಂಗೆ ಗೊತ್ತೇ ಇರಲಿಲ್ಲ. ಕೊಹ್ಲಿ ಆಡ್ತಾ ಇದಾನ? ಅವನಿದ್ರೆ ಪಕ್ಕ ಹಬ್ಬನೇ. ನಾನು ಲೈವ್ ಮ್ಯಾಚ್ ಬಗ್ಗೆ ಮಾತಾಡ್ತಿಲ್ಲ, ಹೈಲೈಟ್ ಬಗ್ಗೆ ಮಾತಾಡ್ತಿದ್ದೀನಿ. ಓ ಹೌದಾ, ನಾನೇನೋ ಮ್ಯಾಚ್ ಇದೆ ಅಂತ ಅನ್ಕೊಂಡಿದ್ದೆ. ಸರಿ ಸುಹಾಸಿನಿ, ನಿಮ್ಗೆ ಉಸಿರು ಕರೀತಾ ಇದಾರೆ, ನೀವು ಬರ್ಬೇಕಂತ.
5 ನಿಮಿಷ ನಾನು ಬರ್ತೀನಿ. ಬೇಗ ಬನ್ನಿ. ಹಲೋ, ಸರಿ ಯಜಮಾನ್ರೆ. ಇದೇನಪ್ಪ, ತುಲಾಭಾರಕ್ಕೆ ಅಜ್ಜಿಗೆ 75 ಕೆಜಿ ಅಕ್ಕಿ ಮೂಟೆ ಇಟ್ರು ತಕಡಿ ಎದಳ್ತಾನೆ ಇಲ್ವಲ್ಲ. ಅಜ್ಜಿ 75 ಕೆಜಿಗಿಂತ ಜಾಸ್ತಿ ಇದ್ದಾರಾ? ಯಾಕೆ ತಕ್ಕಡಿ ತೋಗ್ತಿಲ್ಲ? ತಮ್ಮಿಂದ ಏನಾದ್ರೂ ಅಪ್ಸರ ಆಗಿದೆಯಾ? ವೇದಾಂತ್ ಅವರೇ, ನನ್ನ ಹತ್ರ ಒಂದೇ ಒಂದು ಬಳೆ ಇದೆ. ಇದನ್ನ ನಾನು ಅಲ್ಲಿಡಬಹುದಾ? ಅಮ್ಮ, ನಿಮ್ಮ ಬಳೆ ಯಾಕಮ್ಮ? ನಾನು ಬೇರೆ ಏನಾದ್ರು ತಗೊಂಡ್ ಬರ್ತೀನಿ. ನಂಗೆ ಯಾಕೋ ಇಡಬೇಕು ಅನಿಸ್ತಾ ಇದೆ. ದಯವಿಟ್ಟು ಬೇಡ ಅನ್ಬೇಡಿ. ನಿಮ್ಮ ಒಳ್ಳೆತನಕ್ಕೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲಮ್ಮ. ನೀವಾಗೆ ಕೊಡ್ಬೇಕು ಅಂತ ಹೇಳಿದಾಗ ನಾನು ಯಾಕೆ ಬೇಡ ಅಂತ ಹೇಳಿ. ಎಲ್ರು ಏನ್ ಮುಖ ನೋಡ್ತಿದ್ದೀರಾ? ಬೇಗ ಹೋಗಿ ಹುಡುಕಿ. ಅಜ್ಜಿ, ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ.
ಸ್ಟೇಷನ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.